ದೇವರ ವಾಕ್ಯದಿಂದ, ಅದೇ ವಿಶೇಷವಾಗಿ ಯೋಬನ ಪುಸ್ತಕದಿಂದ ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಹಂಚುವುದಕ್ಕೆ ಕೊಟ್ಟಂತ ಈ ಒಳ್ಳೆ ಅವಕಾಶಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಮಾಡ್ತೇನೆ. Today we'll be looking at the three remarkable friends that Job had. ಈ ಸಂಚೆ ವೇಳೆಯಲ್ಲಿ ನಾವು ಯೋಬನ ಬಹಳ ಗಮನಾರ್ಹವಾದಂತ 3 ಸ್ನೇಹಿತರ ಕುರಿತಾಗಿ ಅಧ್ಯಯನ ಮಾಡಲಿಕ್ಕಿದ್ದೇವೆ. So they are Eliphaz, Bildad and Zophar. ಅವ್ರು ಯಾರಂದ್ರೆ ಎಲಿಫಜನು, ಬಿಲ್ದದನು ಮತ್ತು ಚೋಫರ್. So they came to be with him when he was in distress. ಯೋಬನು ಬಹಳ ಸಂಕಷ್ಟಕ್ಕೆ ಒಳಪಟ್ಟಾಗ ಈ 3 ಸ್ನೇಹಿತರವನ್ನ ಸಂದರ್ಶಿಸುವುದನ್ನು ನಾವು ಕಾಣ್ತೇವೆ. That means they spent their money, they probably traveled, and they devoted some of their days to mourn with Job. ಅಂದ್ರೆ ಅವರು ಬಹಳ ಸಮಯವನ್ನ ನಿಗದಿಪಡಿಸಿ ಯೋಬನ ಸಂಗಡ ಜೊತೆಯಾಗಿರುವುದಕ್ಕೆ, ಅವನ ಸಂಗಾತಿಯಲ್ಲಿ ಇರುವುದಕ್ಕೋಸ್ಕರವಾಗಿ ಅವರು ಬಹಳ ದೂರದಿಂದ ಪ್ರಯಾಣ ಬಳಸಿ ಬಹಳ ಹಣ ಖರ್ಚು ಮಾಡಿ ಅವರು ಅನೇಕ ದಿನಗಳು ಅವನ ಜೊತೆಯಾಗಿ ವಾಸವಾಗಿದ್ದರು ಎಂಬುದಾಗಿ ನಾವು ಆಲೋಚಿಸಬಹುದು. Romans 12:15 says we have to mourn with those who mourn. ರೋಮಪುರದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಚನದಲ್ಲಿ ನಾವು ನೋಡುತ್ತೇವೆ, ದುಃಖಿಸುವವರೊಂದಿಗೆ ನಾವು ಸಹ ದುಃಖಿಸಬೇಕು ಎಂಬುದಾಗಿ. So these three friends tried to do the same. ಆದ ಕಾರಣ ಈ 3 ಸ್ನೇಹಿತರು ಇದನ್ನೇ ಮಾಡುವುದಕ್ಕೆ ಬಯಸಿದರು. And they came with a purpose to encourage and comfort Job. ಮಾತ್ರವಲ್ಲದೆ ಅವರು ಯೋಬನನ್ನ ಪ್ರೋತ್ಸಾಹಿಸುವುದಕ್ಕೆ, ಉತ್ತೇಜನಗೊಳಿಸುವುದಕ್ಕೆ, ಅವರಿಗೆ ಸ್ವಾಂತವನವನ್ನ ತೋರುವುದಕ್ಕಾಗಿ ಬಂದರು. They sat down with him on ground. That means they identified with his agony and distress. ಅಂದ್ರೆ ಅವರು ಯೋಬನ ಸಂಗಡ ಅವನ ಜೊತೆಯಾಗಿ ನೆಲದಲ್ಲಿ ಕುಳಿತುಕೊಂಡ್ರು. ಇದು ಏನ್ ಸೂಚಿಸ್ತದೆ ಅಂದ್ರೆ ಯೋಬನ ಸಂಕಟದಲ್ಲಿ ಅವರು ಸಹ ಭಾಗಿಗಳಾಗಿ ತಮ್ಮನ್ನೇ ಗುರುತಿಸಿಕೊಂಡ್ರು. And for 7 days and nights they kept silence. ಮಾತ್ರವಲ್ಲದೆ 7 ದಿನಗಳು ಅಂದ್ರೆ ರಾತ್ರಿ ಹಗಲು ಅವರು ಮೌನವನ್ನ ಆಚರಿಸಿದರೆಂಬುದಾಗಿ ನಾವು ನೋಡ್ತೇವೆ. 7 days were the mourning time for the dead in the ancient time. ಪ್ರಾಚೀನ ಕಾಲಗಳಲ್ಲಿ ಅವರು ಯಾರಾದರೂ ಒಬ್ಬ ವ್ಯಕ್ತಿ ಸತ್ತು ಹೋದರೆ 7 ದಿನಗಳ ಕಾಲ ಅವರನ್ನ ನೆನಪಿಸಿಕೊಂಡು ಅವರ ದುಃಖವನ್ನ ಆಚರಿಸ್ತಾ ಇದ್ರು. Because Job's sons and daughters had died, so it was appropriate to mourn in silence for 7 days. ಯಾಕಂದ್ರೆ ನಾವು ನೋಡ್ತೇವೆ ಯೋಬನ ಮಕ್ಕಳು, ಅವನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು ಅವರೆಲ್ಲರೂ ಸತ್ತು ಹೋದ ಕಾರಣ ಅವರ ಈ ಒಂದು ಸಾವಿನ ನೆನಪಾಗಿ ಶೋಕಾಚರಣೆಯನ್ನ 7 ದಿನಗಳ ಕಾಲ ಅವರು ಆಚರಿಸ್ತಾ ಇದ್ರು. So in nutshell, Eliphaz said, what Job is going through is judicial punishment from God. ನಾವು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎಲಿಫಾಜನು ಏನ್ ನೋಡಿದನು ಎಂಬುದಾಗಿ ನಾವು ನೋಡುವಾಗ ಅವನು ಹೇಳ್ತಾನೆ, ಯೋಬನು ಅನುಭವಿಸುವಂತ ಈ ಒಂದು ಸಂಕಷ್ಟವು ಅದು ದೇವರ ನ್ಯಾಯಸ್ಥಾನದ ಶಿಕ್ಷೆಯಾಗಿದೆ ಎಂಬುದಾಗಿ. Bildad said it is the destructive consequences for violation of moral order or laws of God. ಬಿಲ್ದದನ್ನು ನೋಡುವಾಗ ಅವನು ಏನು ಹೇಳಿದನು, ಅವನ ನುಡಿಗಳನ್ನು ನಾವು ಗಮನಿಸುವಾಗ ಅವನು ಹೇಳ್ತಾನೆ, ಯೋಬನು ನೈತಿಕವಾದಂತ ಸುವ್ಯವಸ್ಥೆಗೆ ಅವನು ಉಲ್ಲಂಘನೆ ಮಾಡಿದ ಕಾರಣ ಅವನು ಈ ರೀತಿಯಾದಂತಹ ವಿನಾಶಕಾರಿ ಪರಿಣಾಮಗಳನ್ನು ಅನುಭವಿಸ್ತಾ ಇದ್ದಾನೆ ಎಂಬುದಾಗಿ. Zophar also agreed with the 2 friends, but added that God works or God deeds are inscrutable. That means it is a mystery. ಆದ್ರೆ ಅದರ 3ನೆಯ ಸ್ನೇಹಿತನಾದಂತ ಜೋಫರನು ಈ ಇಬ್ಬರು ಸ್ನೇಹಿತರ ಹೇಳಿದ ಹಾಗೆ ಅವನು ಸಹ ಅದಕ್ಕೆ ಇನ್ನು ಹೆಚ್ಚಾಗಿ ಸೇರಿಸಿಕೊಂಡು ಅವನು ಹೇಳ್ತಾನೆ, ಅದೇನಪ್ಪಾ ಅಂತಂದ್ರೆ ದೇವರ ಕೆಲಸಗಳನ್ನ ನಾವು ಗ್ರಹಿಸುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಅವನು ಹೇಳುವುದನ್ನು ನಾವು ನೋಡ್ತೇವೆ. Among the 4 friends, Zophar was arrogant, severe, without compassion and judgmental. ಈ ಸ್ನೇಹಿತರಲ್ಲಿ ನಾವು ನೋಡುತ್ತೇವೆ, ಜೋಫರನು ಬಹಳ ದುರಂಕಾರಿಯಾಗಿ, ಕಠೋರವಾಗಿ, ಕರುಣೆ ಇಲ್ಲದ ರೀತಿಯಲ್ಲಿ ಅವನು ತೀರ್ಪು ಮಾಡುವುದನ್ನು ನಾವು ನೋಡ್ತೇವೆ. So Eliphaz spoke, and here are some of his highlights of his speech.
ತದನಂತರ ನಾವು ನೋಡ್ತೇವೆ ಎಲಿಫಜನು ಅನೇಕ ಮಾತುಗಳನ್ನು ಅವನು ನುಡಿತಾನೆ. ಅದರಲ್ಲಿ ಬಹಳ ಮುಖ್ಯವಾದಂತ ಮಾತುಗಳನ್ನು ನಾವಿಲ್ಲಿ ಗಮನಿಸಬಹುದು. So he came from a Edomite city, which was considered a center for wisdom. ಅವನು ಏದೋಮ್ಯ ಪ್ರಾಂತ್ಯದಿಂದ ಬಂದವನಾಗಿದ್ದನು. ಈ ಒಂದು ಪ್ರಾಂತ್ಯ ವ್ಯಾಪಾರಕ್ಕೆ ಬಹಳ ಅಗ್ರಗಣ್ಯವಾದಂತ ಒಂದು ಸಂಸ್ಥಾನವಾಗಿತ್ತು. So his speech was later disapproved by God. ನಂತರ ನಾವು ನೋಡ್ತೇವೆ ದೇವರು ಇವನ ಈ ಒಂದು ಆತ್ಮವನ್ನ ನುಡಿದಂತ ವಿಚಾರಗಳನ್ನ ತಿರಸ್ಕರಿಸುವುದನ್ನ ನಾವು ನೋಡ್ತೇವೆ. First, his argument was, can mortal man be in the right before God? ಮೊದಲನೇದಾಗಿ ಇವನು ಇಟ್ಟಂತ ಒಂದು ಪ್ರಸ್ತಾಪ ಅದೇನಪ್ಪ ಅಂತಂದ್ರೆ, ಮನುಷ್ಯನು ದೇವರ ಮುಂದೆ ನೀತಿವಂತನಾಗಿರಬಹುದೇ? So he said Job cannot be a righteous person. ಅವನ ವಾದ ಏನಾಗಿತ್ತಂದ್ರೆ, ಯೋಬನು ಒಬ್ಬ ನೀತಿವಂತನಾಗಿರುವುದಕ್ಕೆ ಸಾಧ್ಯವಿಲ್ಲ. Even angels are found to be with fault. ಯಾಕಂದ್ರೆ ದೇವದೂತರಲ್ಲಿಯೂ ಸಹ ನಾವು ತಪ್ಪುಗಳನ್ನ ಅಥವಾ ಬಿದ್ದು ಹೋದಂತಹ ಒಂದು ಸ್ಥಿತಿಯನ್ನು ನಾವು ಕಾಣುತ್ತೇವೆ. So the second argument of Eliphaz was, those who sin would suffer. ಎರಡನೇ ಅವನ ಪ್ರತಿಪಾದನೆ ಏನಪ್ಪಾ ಅಂತಂದ್ರೆ, ಪಾಪ ಮಾಡುವಂತವರು ಮಾತ್ರ ಕಷ್ಟವನ್ನು ಅನುಭವಿಸ್ತಾರೆ. Suffering is what people get, what they deserve. ಈ ಒಂದು ಕಷ್ಟಗಳು ಜನರು ಮಾಡುವಂತ ಅಪರಾಧಗಳಿಗೆ ಫಲಿತಾಂಶವಾಗಿ ಅವರು ಪಡ್ಕೊಳ್ತಾರೆ ಎಂಬುದಾಗಿ ಅವನು ವಾದ ಮಾಡ್ತಾನೆ. And he said Job is guilty and is victim of his own karma. ಆದ ಕಾರಣ ಯೋಬನು ತಪ್ಪಿತಸ್ಥನಾಗಿದ್ದಾನೆ, ಮಾತ್ರವಲ್ಲದೆ ಅವನ ಕರ್ಮದ ಫಲವನ್ನ ಅವನು ಅನುಭವಿಸ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. Eliphaz said all people sin, so Job should not be ashamed of it. He should admit or confess it. ಮಾತ್ರವಲ್ಲದೆ ನಾವೆಲ್ಲರೂ ಪಾಪ ಮಾಡ್ತೇವೆ ಎಂಬುದಾಗಿ ಎಲಿಫಜ್ ಹೇಳ್ತಾನೆ. ಆದ ಕಾರಣ ನಾವು ಮಾಡಿದಂತ ಪಾಪಗಳನ್ನ ಅಥವಾ ತಪ್ಪುಗಳನ್ನ ನಾವು ಒಪ್ಪಿಕೊಳ್ಳಬೇಕು ಎಂಬುದಾಗಿಯೂ ಸಹ ಅವನು ಹೇಳ್ತಾನೆ. Eliphaz appealed to Job to exercise common sense and be not a foolish man. ಮಾತ್ರವಲ್ಲದೆ ಎಲಿಫಜನು ಈ ರೀತಿಯಾದಂತ ಒಂದು ಉಪದೇಶ ಅಥವಾ ಆಲೋಚನೆ ನೀಡ್ತಾನೆ. ಅದೇನಂದ್ರೆ, ನಾವು ಸಾಮಾನ್ಯ ಜ್ಞಾನವನ್ನ ಉಪಯೋಗಿಸಿಕೊಳ್ಳಬೇಕು, ಮಾತ್ರವಲ್ಲದೆ ನಾವು ಮೂರ್ಖರಂತೆ ನಾವು ಮಾತನಾಡಬಾರದು ಎಂಬುದಾಗಿ ಹೇಳ್ತಾನೆ. Though he did not directly state that Job was a fool, but he could die like a foolish man because of wrath of God. ಹೌದು, ಅವನು ಯೋಬನನ್ನ ನೇರವಾಗಿ ಅವನು ಮೂರ್ಖನೆಂದು ಅವನು ಹೇಳಿಲ್ಲ, ಆದ್ರೆ ನಾವು ದೇವರ ಕೋಪಕ್ಕೆ ತುತ್ತಾಗಿ ಮೂರ್ಖರಂತೆ ಸಾಯಬಹುದು ಎಂಬುದಾಗಿ ಹೇಳ್ತಾನೆ. And the fifth argument was, Job children perished. Sons of foolish people are not safe and they will perish. ಐದನೇದಾಗಿ ನಾವು ನೋಡುತ್ತೇವೆ, ಮೂರ್ಖ ಮನುಷ್ಯನ ಮಕ್ಕಳು ಅವರು ಸುರಕ್ಷಿತರಲ್ಲ ಎಂಬುದಕ್ಕೆ ಎಲಿಫಾಜನು ಒಂದು ಉದಾಹರಣೆಯನ್ನ ತೋರಿಸಿದನು. ಅದು ಯಾರಂದ್ರೆ ಯೋಬನ ಮಕ್ಕಳು ಕೊಳ್ಳಲ್ಪಟ್ಟದ್ದಕ್ಕೆ ಪರೋಕ್ಷವಾಗಿ ಎಲಿಫಾಜನು ಈ ಒಂದು ಉಲ್ಲೇಖವನ್ನ ಪ್ರತಿಪಾದಿಸ್ತಾನೆ. Since Job was foolish, his children were killed. ಯೋಬನು ಮೂರ್ಖನಾಗಿದ್ದ ಕಾರಣ ಯೋಬನ ಮಕ್ಕಳು ಕೊಲ್ಲಲ್ಪಡ್ತಾರೆ. Eliphaz argued that the troubles do not come up like weeds by itself. It is sown and cultivated. That means Job was sowing wickedness and he was cultivating the consequences. ನಾವು ನೋಡ್ತೇವೆ, ಆರನೇದಾಗಿ ಎಲಿಫಾಸ್ ನೀಡಿದಂತ ಮಾತು ಅದೇನೆಂದ್ರೆ, ತೊಂದರೆಗಳು ಸಂಕಷ್ಟಗಳು ತನ್ನಷ್ಟಕ್ಕೆ ತಾನೇ ಕಳೆಗಳಂತೆ ಬರುವುದಿಲ್ಲ, ಆದರೆ ಇದನ್ನ ನಾವು ಕ್ರಮಬದ್ಧವಾಗಿ ಅದನ್ನ ಬಿತ್ತುವಂತವರಾಗಿರ್ತೇವೆ ಅಥವಾ ಬೆಳೆಸುವಂತವರಾಗಿರ್ತೇವೆ. ನಂತರ ಹೇಗೆ ಪಾಪವು ಗರ್ಭವನ್ನು ತಾಳುತ್ತದೋ ಆ ರೀತಿಯಾಗಿ ನಾವು ಅದರ ಫಲವನ್ನ ಪಡೆದುಕೊಳ್ತೇವೆ ಎಂಬುದಾಗಿ ಹೇಳ್ತಾನೆ. So the seventh argument he says is, as the spark flies upward, so human beings sin, and Job also is a sinner.
ಹೀಗೆ ಏಳನೇದಾಗಿ ನಾವು ನೋಡುವಾಗ ಯಾವ ರೀತಿಯಾಗಿ ಒಂದು ಕಿಡಿ ಮೇಲಕ್ಕೆ ಹಾರುತ್ತದೋ ಅದೇ ರೀತಿಯಾಗಿ ಯೋಬನ ಮೇಲಿನ ತೊಂದರೆ ಅವನ ಪಾಪದ ಪರಿಣಾಮವಾಗಿ ಅದು ಸಂಭವಿಸಿದೆ ಎಂಬುದು ಸ್ಪಷ್ಟವಾಗಿದೆ. ಇದು ದೇವರ ಶಿಕ್ಷೆ ಎಂಬುದನ್ನ ಅವನು ನುಡಿಯುವುದನ್ನು ನಾವು ನೋಡುತ್ತೇವೆ. So he said, God is just, God is omnipotent, he knows everything. So Job is being really punished for his sins. ನಾವು ನೋಡ್ತೇವೆ ಇಲ್ಲಿ ದೇವರು ನ್ಯಾಯಯುತನಾಗಿದ್ದಾನೆ, ನೀತಿವಂತನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಆದ ಕಾರಣ ಅವನು ಅನ್ಯಾಯವನ್ನು ಶಿಕ್ಷಿಸುವಂತವನಾಗಿದ್ದಾನೆ. ಇದರ ಅರ್ಥ ಯೋಬನು ತನ್ನ ಪಾಪಗಳ ಕಾರಣಗಳ ನಿಮಿತ್ತವಾಗಿ ಶಿಕ್ಷಿಸಲ್ಪಡುತ್ತಾ ಇದ್ದಾನೆ ಎಂಬುದಾಗಿದೆ. Eliphaz also accused Job that he was not seeking God or not committing himself to God. ಮಾತ್ರವಲ್ಲದೆ ನಾವು ನೋಡ್ತೇವೆ ಎಲಿಫಜನು ಯೋಬನನ್ನು ದೇವರನ್ನ ಹುಡುಕುತ್ತಿಲ್ಲ ಮತ್ತು ಅವನ ಕಷ್ಟದಲ್ಲಿ ದೇವರಿಗೆ ತನ್ನ ಕೆಲಸವನ್ನು ಒಪ್ಪಿಸುತ್ತಾ ಇಲ್ಲ ಎಂಬುದನ್ನ ಅವನು ಆರೋಪಿಸ್ತಾನೆ. The 10th argument is God corrects a person by affliction. 10ನೇದಾಗಿ ನಾವು ನೋಡುತ್ತೇವೆ ದೇವರು ಸಂಕಷ್ಟವನ್ನು ಕೊಡುವುದರ ಮೂಲಕವಾಗಿ ಅಥವಾ ದುಃಖವನ್ನು ಕೊಡುವುದರ ಮೂಲಕವಾಗಿ ಒಬ್ಬ ವ್ಯಕ್ತಿಯನ್ನು ತಿದ್ದುತ್ತಾನೆ. So Job should not despise the discipline of the Lord. ಆದ ಕಾರಣ ಯಾವುದೇ ಕಾರಣಕ್ಕೂ ಯೋಬನು ದೇವರು ಮಾಡುವಂತ ಈ ಒಂದು ಶಿಸ್ತಿನ ಕ್ರಮವನ್ನು ತಿರಸ್ಕರಿಸಬಾರದು. So Eliphaz's argument was Job needs correction because he has sinned. ಆದ ಕಾರಣ ಎಲಿಫಜನ ಒಂದು ಪ್ರತಿಪಾದನೆ ಏನಂದ್ರೆ ಯೋಬನು ಮಾಡಿದಂತ ಈ ಒಂದು ಶಿಕ್ಷೆಗೆ ದೇವರಿಂದ ತಿದ್ದುಪಡಿಸುವಿಕೆ ಅಗತ್ಯವಾಗಿದೆ. So you can see the 10 kinds of arguments placed by human wisdom against Job. ಹೀಗೆ ನಾವು ನೋಡುತ್ತೇವೆ ಯೋಬನ ವಿರುದ್ಧವಾಗಿ ಮಾನುಷಿಕವಾದಂತ ಒಂದು ಆಲೋಚನಾ ನುಡಿಗಳು ಎಲಿಫಜನ ಮೂಲಕವಾಗಿ ಇಲ್ಲಿ ನಾವು ಕಾಣುವುದನ್ನು ನಾವು ನೋಡ್ತೇವೆ. So people still struggle to understand why there is suffering in the world. ಆದ ಕಾರಣ ಇವತ್ತಿಗೂ ಸಹ ಜನರು ಲೋಕದಲ್ಲಿ ಯಾಕೆ ಸಂಕಟವು ನಮಗೆ ಕೊಡಲ್ಪಡುತ್ತದೆ ಎಂಬಂತ ವಿಚಾರವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಇವಾಗಲೂ ಅವರು ಕಷ್ಟಪಡುವಂತವರಾಗಿದ್ದಾರೆ. So human wisdom connects it to sin of an individual person. ಆದ ಕಾರಣ ಮಾನುಷಿಕವಾಗಿ ಆಲೋಚನೆ ಮಾಡುವಾಗ ಒಬ್ಬ ಮನುಷ್ಯನ ಪಾಪಕ್ಕೆ ಈ ಸಂಕಷ್ಟವನ್ನ ಅವರು ಹೊಂದಿಸಿಕೊಳ್ಳುತ್ತಾರೆ. Job did not sin because God certified him as blameless. ಯೋಬನು ಪಾಪ ಮಾಡಲಿಲ್ಲ, ಯಾಕಂದ್ರೆ ದೇವರು ತಾನೇ ಯೋಬನ ಪರವಾಗಿ ಸಾಕ್ಷಿ ಕೊಡ್ತಾನೆ, ಆತನು ತಪ್ಪಿತಸ್ಥನಲ್ಲ ಎಂಬುದಾಗಿ. All his suffering was not directly linked to his sin. ಆದ ಕಾರಣ ಅವನ ಎಲ್ಲ ಅಪರಾಧಗಳು ಅದು ನೇರವಾಗಿ ಅವನ ಪಾಪಕ್ಕೆ ಸಂಬಂಧಪಟ್ಟದ್ದಾಗಿರಲಿಲ್ಲ. All his suffering is not consequence of violating God's laws. ಆದ ಕಾರಣ ಅವನು ಅನುಭವಿಸ್ತಾ ಇದ್ದಂತ ಎಲ್ಲ ಸಂಕಷ್ಟಗಳು ದೇವರ ಆಜ್ಞೆಗಳನ್ನ ಮೀರಿದರ ನಿಮಿತ್ತವಾಗಿ ಅವನು ಅನುಭವಿಸುತ್ತಾ ಇರಲಿಲ್ಲ. But the people with worldly wisdom cannot understand why Job suffered. ಆದರೆ ಲೋಕ ಸಂಬಂಧವಾದಂತ ಮಾನುಷಿಕವಾದ ಆಲೋಚನೆಯಿಂದ ನಾವು ಯೋಬನು ಯಾಕೆ ಈ ಸಂಕಟವನ್ನು ಅನುಭವಿಸ್ತಾ ಇದ್ದನು ಎಂಬುವಂತ ವಿಚಾರವನ್ನ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. But Job says, after all this affliction, I will be coming out like gold. ಆದರೆ ನಾವು ನೋಡುತ್ತೇವೆ ಈ ಯೋಬನು ಹೇಳ್ತಾನೆ, ಈ ಎಲ್ಲ ಸಂಕಷ್ಟಗಳ ಮಧ್ಯದಿಂದ ನಾನು ಜಯಶಾಲಿಯಾಗಿ ಹೊರಬರುತ್ತೇನೆ ಎಂಬುದಾಗಿ. So when we go through suffering, people like Eliphaz will come and speak like this to us. ಆದ ಕಾರಣ ನಾವು ಸಹ ಸಂಕಷ್ಟಗಳಲ್ಲಿ ಹಾದು ಹೋಗುವಾಗ ಎಲಿಫಜನಂತಹ ಸ್ನೇಹಿತರು ನಮಗೆ ಈ ರೀತಿಯಾದಂತಹ ಆಲೋಚನೆಗಳನ್ನು ನೀಡುವಂತವರಾಗಿರುತ್ತಾರೆ. So another lesson we have to learn is we should not be like Eliphaz, just giving human wisdom in the context of counseling people. ನಾವು ಸಹ ಈ ಒಂದು ವಿಚಾರದಲ್ಲಿ ಕಲಿತುಕೊಳ್ಳುವಂತಹ ಪಾಠ ಏನಪ್ಪಾ ಅಂತಂದ್ರೆ,
ಎಲಿಫಜನ ಹಾಗೆ ನಾವು ಸಹ ಈ ಮಾನುಷಿಕವಾದಂತ ಆಲೋಚನೆಗಳನ್ನ ಈ ಒಂದು ಸಾಂತ್ವನವನ್ನ ನೀಡುವಾಗ ನೀಡಬಾರದೆಂಬುದಾಗಿದೆ. So Bildad made 3 speeches. ನಂತರವಾಗಿ ನಾವು ನೋಡ್ತೇವೆ ಬಿಲ್ದದನು 3 ಭಾಷಣಗಳನ್ನ ನುಡಿದಿದ್ದಾನೆ. So one is in Job 8, another is in 18, and another is in 25. ಮೊದಲನೇ ಭಾಷಣ ಯೋಬನ ಪುಸ್ತಕ 8ನೇ ಅಧ್ಯಾಯ 2ನೇದು 18ರಲ್ಲಿ, 3ನೇದಾಗಿ 25ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. So he says if Job repents, all material things will be restored. ಹೀಗೆ ನಾವು ನೋಡುತ್ತೇವೆ, ಯೋಬನು ಪಶ್ಚಾತ್ತಾಪ ಪಟ್ಟರೆ ಅವನ ಎಲ್ಲ ಭೌತಿಕ ವಸ್ತುಗಳು ಅವು ಮತ್ತೆ ಪುನಃಸ್ಥಾಪಿಸಲ್ಪಡುತ್ತವೆ ಎಂಬುದಾಗಿ. So he understood prosperity is a mark of spirituality. ಅವನು ಅರ್ಥ ಮಾಡಿಕೊಂಡಿದ್ದೇನಪ್ಪಾ ಅಂತಂದ್ರೆ, ಈ ಒಂದು ಭೌತಿಕ ಸಮೃದ್ಧಿಯು ಇದು ಆತ್ಮೀಕವಾದಂತ ಒಂದು ಗುರುತಾಗಿದೆ, ನಾನು ಯಥಾರ್ಥನಾಗಿದ್ದೇನೆ ಎಂಬುದಕ್ಕೆ. So this Bildad is not speaking from human wisdom, but he's speaking from the false teaching of prosperity. ಹೀಗೆ ನಾವು ನೋಡ್ತೇವೆ, ಬಿಲ್ದಾದನು ಆತನು ದೇವರ ವಾಕ್ಯದಿಂದ ಅವನು ಆಲೋಚನೆ ಮಾಡ್ತಾ ಇಲ್ಲ, ಬದಲಾಗಿ ದುರುಪದೇಶ ಅಂದ್ರೆ ತಪ್ಪಾದಂತ ಒಂದು ಲೌಕಿಕವಾದಂತ ಒಂದು ಆಲೋಚನೆ ಅಧಿಷ್ಠಾನದಲ್ಲಿ, ಅಂದ್ರೆ ಈ ರೀತಿಯಾಗಿ ಆಶೀರ್ವಾದಗಳನ್ನು ಕೊಡುವಂತ ಈ ಒಂದು ಉಪದೇಶಕ್ಕೆ ಅನುಗುಣವಾಗಿ ಅವನು ಮಾತನಾಡುವುದನ್ನು ನಾವು ನೋಡ್ತೇವೆ. We follow Christ just for the worldly blessings, so we are pitiable and miserable people. ಆದ ಕಾರಣ ನಾವು ಲೋಕ ಸಂಬಂಧವಾದಂತ ಆಶೀರ್ವಾದಗಳಿಗೋಸ್ಕರವಾಗಿ ಮಾತ್ರ ಯೇಸು ಕ್ರಿಸ್ತನನ್ನ ನಾವು ಹಿಂಬಾಲಿಸುವುದಾದರೆ ನಮ್ಮ ಗತಿ ಅಯ್ಯೋ ಎಂಬುದಾಗಿ ಹೇಳಬೇಕು. So we have to love the Lord because he has loved us. ನಾವು ದೇವರನ್ನ ಪ್ರೀತಿಸಬೇಕು, ಯಾಕಂದರೆ ಆತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ. God is the truth, so we have to love and embrace the truth. ದೇವರು ಸತ್ಯವಂತನಾಗಿದ್ದಾನೆ, ಆದ ಕಾರಣ ನಾವು ಸತ್ಯವನ್ನ ಸ್ವೀಕಾರ ಮಾಡಿ ಸತ್ಯಕ್ಕೆ ನಿಲ್ಲುವಂತವರಾಗಿರಬೇಕು. So material blessings are immaterial when compared with God's love and God's truth. ಆದ ಕಾರಣ ದೇವರ ಪ್ರೀತಿ ಮತ್ತು ದೇವರ ಸತ್ಯಕ್ಕೆ ನಾವು ಹೋಲಿಕೆ ಮಾಡುವಾಗ ಈ ಭೂ ಸಂಬಂಧವಾದಂತ ಎಲ್ಲ ಒಳ್ಳೆಯ ವಸ್ತುಗಳು ಅವು ನಿರರ್ಥಕವಾಗಿ ಹೋಗುವಂತದಾಗಿದೆ. So Bildad says Job should repent and then God will restore his material prosperity. ಹೀಗೆ ಬಿಲ್ದಾದನು ಹೇಳ್ತಾನೆ, ಯೋಬನು ಪಶ್ಚಾತ್ತಾಪ ಪಡಬೇಕು, ಪಶ್ಚಾತ್ತಾಪ ಪಟ್ಟರೆ ದೇವರು ಅವನೆಲ್ಲ ಆಶೀರ್ವಾದಗಳನ್ನು, ಭೌತಿಕವಾದ ಆಶೀರ್ವಾದಗಳ ಹಿಂತಿರುಗಿಸ್ತಾನೆ ಎಂಬುದಾಗಿ ವಾದಿಸ್ತಾನೆ. So the second speech of Bildad was God punishes the wicked. ಬಿಲ್ದಾದನ 2ನೇ ಭಾಷಣ ನಾವು ನೋಡ್ತೇವೆ, ದೇವರು ದುಷ್ಟರನ್ನ ಶಿಕ್ಷಿಸ್ತಾನೆ. So for him all punishments are connected to wickedness. ಅವನ ಪ್ರಕಾರವಾಗಿ ದೇವರ ಎಲ್ಲ ದಂಡನೆ ಅಥವಾ ಶಿಕ್ಷೆ ಅವೆಲ್ಲವೂ ದುಷ್ಟತನಕ್ಕೆ ಸಂಬಂಧಪಟ್ಟದಾಗಿದೆ. All sickness, all sufferings, all setbacks, all defeats are connected to the wickedness. ಆದ ಕಾರಣ ನಮಗಾಗುವಂತ ಎಲ್ಲ ಸೋಲುಗಳು ಅಥವಾ ಹಿಂಜರಿವಿಕೆ ಅಥವಾ ಎಲ್ಲ ಕಷ್ಟಗಳು ಇವೆಲ್ಲವೂ ನಾವು ಈ ರೀತಿಯಾಗಿ ಅಂದರೆ ಈ ಒಂದು ದಂಡನೆಗೆ, ಈ ಒಂದು ಪಾಪಕ್ಕೆ ನಾವು ಅದನ್ನ ಹೋಲಿಸ್ತಾ ಇದ್ದಾನೆ ಎಂಬುದಾಗಿ ಅವನು ಹೇಳ್ತಾನೆ. So Bildad forgets that we live in an imperfect world. ಆದ್ರೆ ಒಂದು ವಿಷಯ ಬಿಲ್ದಾದನು ಮರ್ತು ಹೋಗ್ತಾನೆ, ಅದೇನಪ್ಪಾ ಅಂತಂದ್ರೆ ನಾವು ಜೀವಿಸುವಂತ ಈ ಒಂದು ಲೋಕವು ಅದು ಪರಿಪೂರ್ಣವಾದಂತ ಒಂದು ಲೋಕವಲ್ಲ. So God created a perfect world and perfect garden. Adam and Eve were placed in that. ನಾವು ನೋಡ್ತೇವೆ, ದೇವರು ಈ ಲೋಕವನ್ನ ಸೃಷ್ಟಿ ಮಾಡಿದಾಗ ಒಂದು ಪರಿಪೂರ್ಣವಾದಂತ ಒಂದು ತೋಟವನ್ನ ಆತನು ನಿರ್ಮಿಸ್ತಾನೆ. ಮಾತ್ರವಲ್ಲದೆ ಪರಿಪೂರ್ಣವಾದಂತ ಮನುಷ್ಯರನ್ನ, ಆದಾಮ ಮತ್ತು ಅವಳನ್ನ ಆ ತೋಟದಲ್ಲಿ ಆತನು ನಿಲ್ಲಿಸುವುದನ್ನು ನಾವು ನೋಡ್ತೇವೆ. When they ate the forbidden fruit, that was a human fall. ಯಾವಾಗ ಅವರು ತಿನ್ನಬಾರದೇ ಇದ್ದಂತ ಆ ಒಂದು ಹಣ್ಣನ್ನು ತಿಂದರೋ ಆಗ ಅವರು ದೇವರಿಂದ ದೂರವಾಗುವುದನ್ನು ನಾವು ನೋಡ್ತೇವೆ. So the world became cursed. ಹೀಗೆ ಇಡೀ ಜಗತ್ತು ಶಾಪಕ್ಕೆ ಒಳಪಟ್ಟಿತು. Thorns and thistles came up.
ನಾವು ನೋಡುತ್ತೇವೆ ಮುಳ್ಳು ಗಿಡಗಳು ಭೂಮಿಯಿಂದ ಹುಟ್ಟುವುದಕ್ಕೆ ಪ್ರಾರಂಭವಾಯಿತು. Sickness, weakness, and destruction came. ನಾವು ನೋಡುತ್ತೇವೆ ಇದರ ಪರಿಣಾಮವಾಗಿ ರೋಗಗಳು, ವಿನಾಶಗಳು, ಹಾನಿಗಳು ಉಂಟಾಗುವುದಕ್ಕೆ ಪ್ರಾರಂಭವಾಯಿತು. So these things does not happen because of our individual sin. It has already happened because of human fall. ಈ ಎಲ್ಲ ರೀತಿಯಾದಂತಹ ಸಂಭವಗಳು ನಾವು ನೋಡುವಂತದ್ದು ಇದು ನಮ್ಮ ವ್ಯಕ್ತಿಗತವಾದಂತಹ ಒಂದು ಪಾಪದ ನಿಮಿತ್ತವಾಗಿ ಉಂಟಾಗುವುದಿಲ್ಲ, ಬದಲಾಗಿ ಇಡೀ ಮಾನವ ಕುಲ ಅದು ಬಿದ್ದು ಹೋದದರ ಪರಿಣಾಮವಾಗಿ ಇವೆಲ್ಲವುಗಳನ್ನು ನಾವು ಕಾಣುತ್ತಾ ಇದ್ದೇವೆ. So we have to learn to see what is God's purpose when we walk through sickness or suffering. ಆದ ಕಾರಣ ಈ ರೀತಿಯಾದಂತಹ ಸಂಕಷ್ಟಗಳಲ್ಲಿ ನಾವು ಹಾದು ಹೋಗುವಾಗ ದೇವರು ನಮಗೋಸ್ಕರವಾಗಿ ಇಟ್ಟಿರುವಂತ ಚಿತ್ತವನ್ನ, ಯೋಜನೆಯನ್ನ ನಾವು ತಿಳಿದುಕೊಳ್ಳಬೇಕು. So we have to self-examine ourselves. ಆದ ಕಾರಣ ನಾವು ನಮ್ಮನ್ನೇ ನಾವು ಪರಿಶೀಲನೆ ಮಾಡಿಕೊಳ್ಳಬೇಕು. But we need not have false guilt conscience. ಆದರೆ ಅದೇ ಸಮಯದಲ್ಲಿ ನಾವು ತಪ್ಪಾದಂತ ಒಂದು ಮನಸ್ಸಾಕ್ಷಿಯನ್ನ ಹೊಂದಬೇಕಾಗಿಲ್ಲ. So Bildad wanted Job to repent of a sin that he never committed. ಆದ ಕಾರಣ ಈಗ ನಾವು ನೋಡ್ತೇವೆ, ಬಿಲ್ದದನ ಪ್ರಕಾರವಾಗಿ ಯೋಬನು ಮಾಡದೇ ಇದ್ದಂತಹ ಒಂದು ಪಾಪಕ್ಕೋಸ್ಕರವಾಗಿ ಅವನು ಪಶ್ಚಾತ್ತಾಪ ಪಡಬೇಕೆಂಬುದಾಗಿ ಬಯಸ್ತಾರೆ. So there are some preachers who say you don't have enough faith, so only you suffer. ಅನೇಕ ಬೋಧಕರು ಪ್ರಸಂಗ ಮಾಡುವುದನ್ನ ನೀವು ಕೇಳಿರಬಹುದು. ನಿಮಗೆ ನಂಬಿಕೆಯ ಕೊರತೆ ಇರುವ ಕಾರಣ ನೀವು ಇವತ್ತು ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಎಂಬುದಾಗಿ. So they don't understand God works through sufferings, afflictions and sickness also. ಆದರೆ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ, ದೇವರು ಸಂಕಷ್ಟಗಳ ಮೂಲಕವಾಗಿ, ರೋಗದ ಮೂಲಕವಾಗಿ, ಸಂಕಟಗಳ ಮೂಲಕವಾಗಿಯೂ ಸಹ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಕಾರ್ಯ ಮಾಡುವಂತವನಾಗಿದ್ದಾನೆ ಎಂಬಂತ ವಿಚಾರವಾಗಿದೆ. Paul experienced thorn in his flesh, not because of his sin, because God was using the thorn to make him humble and more dependent on Christ, so that God's grace may be manifested in his weakness. ನಾವು ನೋಡ್ತೇವೆ ಅಪೊಸ್ತಲನಾದ ಪೌಲನ ಜೀವಿತದಲ್ಲಿಯೂ ಸಹ ದೇವರು ಒಂದು ಮುಳ್ಳನ್ನು ಇಟ್ಟಿದ್ದನು. ಯಾಕೆ ಅದನ್ನು ಇಟ್ಟಿದ್ದನು? ಯಾಕೆಂದ್ರೆ ಅದರ ಮೂಲಕವಾಗಿ ದೇವರ ಕೃಪೆಯು ಪೌಲನ ಮೇಲೆ ಇನ್ನೂ ಹೆಚ್ಚಾಗಿ ಸುರಿಯಲ್ಪಡಬೇಕೆಂಬುದಾಗಿ ಇರುವಂತ ಕಾರಣಕ್ಕೋಸ್ಕರವಾಗಿ ದೇವರು ಅದನ್ನು ಇಟ್ಟಿದ್ದನು. So Bildad said, man cannot be righteous before God. ನಂತರ ನಾವು ನೋಡ್ತೇವೆ ಬಿಲ್ದಾದನು ಮೂರನೇ ಭಾಷಣ ಮಾಡುವಾಗ ಹೇಳ್ತಾನೆ, ಮನುಷ್ಯನು ದೇವರ ಮುಂದೆ ನೀತಿವಂತನಾಗಿರೋದಕ್ಕೆ ಸಾಧ್ಯವಿಲ್ಲ. Even Paul writes, all have sinned and come short of the glory of God. ಪೌಲನು ಸಾಧನೆ ಬರೀತಾನೆ, ನಾವೆಲ್ಲರೂ ಪಾಪ ಮಾಡಿ ದೇವರಿಂದ ದೂರವಾಗಿದ್ದೇವೆ ಎಂಬುದನ್ನ ಅವನು ಹೇಳೋದನ್ನ ನಾವು ನೋಡ್ತೇವೆ. Job was not righteous in that term, but he was blameless as God certified him. ನಾವು ನೋಡ್ತೇವೆ ಆ ಒಂದು ನಿಟ್ಟಿನಲ್ಲಿ ಯೋಬನು ನೀತಿವಂತನಾಗಿರದೇ ಇದ್ದರೂ ಸಹ ಅವನು ದೇವರ ಮುಂದೆ ಅಪರಾಧಿಯಾಗಿರಲಿಲ್ಲ. Job, as a descendant of Adam and Eve, was sinner and not righteous. ನಾವು ನೋಡ್ತೇವೆ ಆದ ಮತ್ತು ಅವಳ ಈ ಒಂದು ಸಂತತಿಯಲ್ಲಿ ಯೋಬನು ಹುಟ್ಟಿದ ಕಾರಣ ಅವನು ಸಹ ನೀತಿವಂತನಾಗಿರಲಿಲ್ಲ. But by faith he understood God as the Redeemer, and God himself told he was blameless. ಆದರೆ ನಾವು ನೋಡ್ತೇವೆ ನಂಬಿಕೆಯ ಮೂಲಕವಾಗಿ ಅವನು ರಕ್ಷಿಸಲ್ಪಟ್ಟವನಾಗಿ ದೇವರು ತಾನೇ ಸ್ವತಃ ಇವನು ಯಾವ ತಪ್ಪನ್ನು ಮಾಡಲಿಲ್ಲ ಎಂಬುದಾಗಿ ನಿರ್ದೋಷಿ ಎಂಬಂತ ಆ ಒಂದು ಬಿರುದನ್ನ ದೇವರು ನೀಡುವುದನ್ನು ನಾವು ನೋಡ್ತೇವೆ. Bildad was right when he asked the question, how can a person born of woman could be righteous? ಹೌದು, ಬಿಲ್ದಾದನು ಕೇಳಿದಂತ ಪ್ರಶ್ನೆ ಅದು ಸರಿಯಾದದ್ದೇ. ಹೇಗೆ ಒಬ್ಬ ವ್ಯಕ್ತಿ, ಸ್ತ್ರೀಯಿಂದ ಹುಟ್ಟಿದಂತ ಒಬ್ಬ ವ್ಯಕ್ತಿ ನೀತಿವಂತನಾಗಿರೋದಕ್ಕೆ ಸಾಧ್ಯ? But the Bible teaches that we could be righteous through Christ Jesus. ಆದರೆ ಸತ್ಯವೇದವು ನಮಗೆ ಬೋಧಿಸುವುದೇನೆಂದರೆ ನಾವು ಯೇಸು ಕ್ರಿಸ್ತನ ಮೂಲಕವಾಗಿ ನೀತಿವಂತರಾಗುವುದಕ್ಕೆ ಸಾಧ್ಯ.
we can be cleansed by the blood of Jesus Christ and be declared righteous by God. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ತೊಳೆಯಲ್ಪಟ್ಟು ಶುದ್ಧೀಕರಿಸಿ ದೇವರಿಂದ ನಾವು ನೀತಿವಂತರೆಂದು ಘೋಷಿಸಲ್ಪಡುತ್ತೇವೆ. So Job also was looking towards the Redeemer who was yet to come. Through him he was righteous. ಈ ರೀತಿಯಾಗಿ ಮುಂಬರುವಂತ ರಕ್ಷಕನನ್ನ ಎದುರು ನೋಡುತ್ತಾ ಯೋಬನು ಸಹ ನಂಬಿಕೆಯಿಂದ ಆತನು ನೀತಿವಂತನು ಎಂಬಂತ ಸತ್ಯವನ್ನ ತಿಳಿದುಕೊಂಡನು. Job, Abraham, Moses, and all saints of God were looking expectantly to the Messiah in faith. ಹೀಗೆ ನಾವು ನೋಡುತ್ತೇವೆ ಹಳೆ ಒಡಂಬಡಿಕೆಯ ಭಕ್ತರಾದಂತ ಯೋಬನು, ಮೋಶೆಯು, ಅಬ್ರಹಾಮರು ಇವರೆಲ್ಲರೂ ಅವರು ಬರುವಂತ ಮೆಸ್ಸಿಯನನ್ನ, ಬಿಡುಗಡೆಯನ್ನ, ರಕ್ಷಣೆಯನ್ನ ನೀಡುವಂತ ಮೆಸ್ಸಿಯನನ್ನ ನಂಬಿಕೆಯಿಂದ ಎದುರು ನೋಡುತ್ತಾ ಇದ್ರು. Okay, the Bildad condemned Job. ನಾವು ನೋಡ್ತೇವೆ ನಂತರವಾಗಿ ಬಿಲ್ದದನ ಭಾಷಣದಲ್ಲಿ ನಾವು ನೋಡುವಾಗ ಅವನು ಯೋಬನನ್ನ ಖಂಡಿಸುವುದನ್ನ ನಾವು ಕಾಣ್ತೇವೆ. Okay, so he said children of Job died because God had punished them. ನಾವು ನೋಡ್ತೇವೆ ಅವನು ಹೇಳ್ತಾನೆ ದೇವರು ದಂಡಿಸಿದರ ನಿಮಿತ್ತವಾಗಿ ಯೋಬನ ಮಕ್ಕಳು ಸತ್ತು ಹೋದರು ಎಂಬುದಾಗಿ. And Bildad also complained that Job was not a man of integrity. ಮಾತ್ರವಲ್ಲದೆ ಬಿಲ್ದಾದನು ಇನ್ನೊಂದು ಒಂದು ಅಪಾದನೆಯನ್ನ ನುಡಿತಾನೆ, ಅದೇನಪ್ಪ ಅಂತಂದ್ರೆ ಯೋಬನು ಅವನು ಸತ್ಯವಂತನಾಗಿರ್ಲಿಲ್ಲ ಎಂಬುದಾಗಿ. Here also he says the human philosophy, people who are self-righteous or seen righteous are accepted by God. ಇಲ್ಲಿಯೂ ಸಹ ಅವನು ಮಾನುಷಿಕವಾದಂತ ಒಂದು ತತ್ವವನ್ನ ಅವನು ಹೇಳ್ತಾನೆ, ಅದೇನೆಂದರೆ ನೀತಿವಂತರಾದಂತ ವ್ಯಕ್ತಿಗಳನ್ನ ಮಾತ್ರ ದೇವರು ಸ್ವೀಕಾರ ಮಾಡ್ತಾನೆ ಎಂಬುದಾಗಿ. But prophet Isaiah says human righteousness is filthy rags. ಆದರೆ ಪ್ರವಾದಿಯಾದಂತ ಯೆಶಾಯನು ನುಡಿಯುತ್ತಾನೆ ಮನುಷ್ಯರ ನೀತಿಯು ಅದು ಹೊಲಸು ಬಟ್ಟೆಯಾಗಿದೆ ಎಂಬುದಾಗಿ. Bildad also believed in ancient wisdom. ಮಾತ್ರವಲ್ಲದೆ ಬಿಲ್ದಾದನು ಪ್ರಾಚೀನವಾದಂತ ಜ್ಞಾನವನ್ನ ನಂಬಿದನು. So most of the Eastern religions have law of karma, which is ancient wisdom. ಹೀಗೆ ನಾವು ನೋಡುತ್ತೇವೆ ಪೂರ್ವ ಪ್ರಾಚೀನ ಪ್ರದೇಶಗಳಲ್ಲಿ ಕರ್ಮದ ನಿಯಮಕ್ಕೆ ಅನೇಕ ಧರ್ಮಗಳು ಪ್ರತಿಪಾದಿಸುವುದನ್ನು ನಾವು ನೋಡುತ್ತೇವೆ. It is not the truth. ಇದು ಸತ್ಯವಾದಂತದ್ದಲ್ಲ. Through self efforts nobody can receive salvation. ನಮ್ಮ ಸ್ವಂತ ಶ್ರಮದಿಂದ ಯಾರೂ ಸಹ ರಕ್ಷಣೆಯನ್ನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. But Bildad also agrees that God's moral laws are rigid and fixed. ಆದರೆ ಅದೇ ಸಮಯದಲ್ಲಿ ನಾವು ನೋಡ್ತೇವೆ ಬಿಲ್ದಾದಲ್ಲೂ ಸಹ ಒಪ್ಪಿಕೊಂಡನು, ಅದೇನೆಂದ್ರೆ ದೇವರ ನೈತಿಕವಾದಂತ ನಿಯಮಗಳು ಕಠಿಣವಾದದ್ದು, ಅದೇ ಸಮಯದಲ್ಲಿ ಅವು ಸ್ಥಿರವಾದದ್ದು. Bildad was angry with Job because he said, "You are all miserable comforters." ಅದೇ ಸಮಯದಲ್ಲಿ ನಾವು ನೋಡ್ತೇವೆ ಬಿಲ್ದದನು ಯೋಬನ ಮೇಲೆ ಬಹಳಷ್ಟು ಕೋಪಗೊಂಡವನಾಗಿದ್ದನು, ಯಾಕಂದ್ರೆ ಅವನು ಅನೇಕ ಸಂಕಷ್ಟಗಳನ್ನ ಹಾದು ಹೋಗುತ್ತಾ ಇದ್ದ. Bildad exalts God as great and he considers humans as just worms and maggots. ಹೀಗೆ ನಾವು ನೋಡ್ತೇವೆ ಬಿಲ್ದಾದನು ಅವನು ಸಂತಸನಕಾರರಾಗಿ ದುಃಖಿತರಾಗಿದ್ದರಿಂದ ಬಿಲ್ದಾದನು ಅವನ ಮೇಲೆ ಕೋಪಗೊಳ್ಳುವುದನ್ನ ನಾವು ನೋಡ್ತೇವೆ. ಮಾತ್ರವಲ್ಲದೆ ಯೋಬನು ಮೃಗಗಳೊಂದಿಗೆ ಹೋಲಿಸುತ್ತಿದ್ದನೆಂದು ಅವನು ಆರೋಪಿಸುವುದನ್ನು ನಾವು ನೋಡ್ತೇವೆ. But God has created humans in his own image. ಆದರೆ ನಾವು ನೋಡ್ತೇವೆ ದೇವರು ಮನುಷ್ಯರನ್ನ ತನ್ನ ಸ್ವಾರೂಪ್ಯದಲ್ಲಿ ಆತನು ಸೃಷ್ಟಿ ಮಾಡಿದನೆಂಬುದಾಗಿ. We do not have right to dehumanize somebody in the comparing them with animals or reptiles or worms or whatever it may be. ಆದ ಕಾರಣ ನಾವು ಇನ್ನೊಬ್ಬ ವ್ಯಕ್ತಿಯನ್ನ, ಒಬ್ಬ ಮನುಷ್ಯನನ್ನ ನಾವು ಅವನನ್ನ ಮೃಗಗಳೊಂದಿಗೆ ಹೋಲಿಸಿ ಅಥವಾ ಹುಳಗಳೊಂದಿಗೆ, ಜಂತುಗಳೊಂದಿಗೆ ಹೋಲಿಸಿ ಅವರನ್ನು ಕೆಳಮಟ್ಟಕ್ಕೆ ಇಳಿಸುವಂತ ಹಕ್ಕು ನಮಗೆ ಕೊಡಲ್ಪಟ್ಟದಲ್ಲ. Bildad said the wicked could be prosperous only for a short time. So Job prosperity has gone, so he is wicked.
ಹೀಗೆ ನಾವು ನೋಡ್ತೇವೆ, ಬಿಲ್ದಾದನು ಹೇಳ್ತಾನೆ, ದುಷ್ಟರು ಕೇವಲ ಸ್ವಲ್ಪ ಸಮಯದವರೆಗೆ ಮಾತ್ರ ಅವರು ಸಮೃದ್ಧಿಯಾಗಿರುವುದಕ್ಕೆ ಸಾಧ್ಯ. ಆದ ಕಾರಣ ಯೋಬನು ಸಹ ಈ ರೀತಿಯಾದಂತ ಕಷ್ಟವನ್ನ ಅನುಭವಿಸ್ತಾ ಇದ್ದಾನೆ ಎಂಬುದಾಗಿ ಅವನು ಹೇಳ್ತಾನೆ. Wicked has to face the king of terrors, so Job also has to face the king of terrors. ಯಾವ ರೀತಿಯಾಗಿ ದುಷ್ಟರು ಒಬ್ಬ ಭಯೋತ್ಪಾದಕನಾದಂತ ಅರಸನನ್ನ ಎದುರಿಸಲೇಬೇಕು, ಅದೇ ರೀತಿಯಾಗಿ ಯೋಬನು ಸಹ ಈಗ ಎದುರಿಸಬೇಕೆಂಬಂತ ಪರಿಸ್ಥಿತಿ ಅವನಿಗೆ ಉಂಟಾಗಿದೆ ಎಂಬುದಾಗಿ ಹೇಳ್ತಾನೆ. Bildad also wondered how long Job will not repent. He will be self-justifying himself. ಹೀಗೆ ಅವನು ಕೇಳ್ತಾನೆ, ಎಷ್ಟು ಕಾಲದವರೆಗೆ ಇನ್ನೂ ಈ ರೀತಿಯಾಗಿ ಯೋಬನು ಅನುಭವಿಸಬೇಕು? ಯಾಕಂದ್ರೆ ನಾವು ನೋಡ್ತೇವೆ, ಯೋಬನು ತನ್ನನ್ನೇ ತಾನೇ ಸಮರ್ಥಿಸಿಕೊಳ್ಳುತ್ತಾ ಅವನು ಮಾತನಾಡ್ತಾ ಇರುವುದನ್ನು ಅವನು ಹೇಳ್ತಾನೆ. So Bildad compared good and evil with 3 metaphors. ಹೀಗೆ ಬಿಲ್ದಾದನು ಕೆಟ್ಟದನ್ನು ಮತ್ತು ಒಳ್ಳೆಯದನ್ನು ಅವನು 3 ರೀತಿಯಾಗಿ ಅವುಗಳನ್ನ ಅವನು ಹೋಲಿಸುವುದನ್ನ ನಾವು ಕಾಣ್ತೇವೆ. Righteousness as light and wickedness as darkness, and Job was wicked, so he was in darkness. ನೀತಿಯನ್ನ ಬೆಳಕಿಗೆ ಹೋಲಿಕೆ ಮಾಡ್ತಾನೆ, ದುಷ್ಟತನವನ್ನ ಕತ್ತಲೆಗೆ ಹೋಲಿಕೆ ಮಾಡ್ತಾನೆ. ಹೀಗೆ ಯೋಬನನ್ನ ಕತ್ತಲೆಗೆ ಹೋಲಿಸ್ತಾನೆ. So righteous are hunted, wicked are hunters. ಹೀಗೆ ನಾವು ನೋಡ್ತೇವೆ, ಎರಡನೇದಾಗಿ ನೀತಿವಂತರು ಬೇಟೆಯಾಡಿದಂತೆ ದುಷ್ಟನು ಬೇಟೆಗಾರನಂತೆ. So he tried to say Job, he was wicked and he did a lot of things, so now he is hunted. ಹೀಗೆ ನಾವು ನೋಡ್ತೇವೆ, ಯೋಬನು ಬಹಳ ಅನೀತಿ ಕಾರ್ಯಗಳನ್ನು ಮಾಡಿದ ನಿಮಿತ್ತವಾಗಿ ಈಗ ಅವನ ಅನೀತಿಯ ನಿಮಿತ್ತವಾಗಿ ಬೇಟೆಯಾಡಲ್ಪಟ್ಟಿದ್ದಾನೆ ಎಂಬುದಾಗಿ ವಾದಿಸ್ತಾನೆ. Righteous are secure, wickedness as terror, sins. Job is experiencing suffering, he is wicked. ಹೀಗೆ ನಾವು ನೋಡ್ತೇವೆ, ಮುಂದೆ 3ನೇದಾಗಿ ನೀತಿವಂತನು ಸುಭದ್ರನಾಗಿದ್ದಾನೆ ಮತ್ತು ದುಷ್ಟನು ಅವನು ಈ ರೀತಿಯಾಗಿ ಕಷ್ಟಕ್ಕೆ ಒಳಪಟ್ಟವನಾಗಿದ್ದಾನೆ, ಅವನು ಅಸ್ಥಿರತೆಯನ್ನು ಹೊಂದಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. So Eliphaz was saying God intervenes to punish, but Bildad said their sin creates its own punishment and consequences. ಹೀಗೆ ಎಲಿಫಾಜನು ನಾವು ನೋಡುತ್ತೇವೆ, ದುಷ್ಟರನ್ನ ಶಿಕ್ಷಿಸಲು ದೇವರು ಮಧ್ಯ ಪ್ರವೇಶಿಸುವಂತವನಾಗಿದ್ದಾನೆ. ಮಾತ್ರವಲ್ಲದೆ ಬಿಲ್ದದನು ಹೇಳುವಂತೆ ಪಾಪವು ತನ್ನದೇ ಆದ ಶಿಕ್ಷೆಯ ಪರಿಣಾಮಗಳನ್ನು ಹೊಂದಿರುವಂತದಾಗಿದೆ. So Bildad also states these principles are self-evident and observable in the law of nature. ಮಾತ್ರವಲ್ಲದೆ ಈ ಎಲ್ಲ ತತ್ವಗಳು ಅದನ್ನು ನಾವು ನೈಸರ್ಗಿಕವಾಗಿ ನಾವು ಕಾಣುವಂತವರಾಗಿದ್ದೇವೆ. ಮಾತ್ರವಲ್ಲದೆ ಇವೆಲ್ಲವುಗಳನ್ನ ನಾವು ಆಧಾರವಾಗಿ ನಾವು ನಮ್ಮ ಜೀವಿತಗಳಲ್ಲಿ ನೋಡ್ತೇವೆ ಎಂಬುದಾಗಿ ಹೇಳ್ತಾನೆ. So Bildad asserts that there is direct and uncompromising link between sin and suffering. ಹೀಗೆ ಕೊನೆಯದಾಗಿ ಒಂದು ತೀರ್ಮಾನಕ್ಕೆ ಬರ್ತಾನೆ ಬಿಲ್ದಾದನು, ಅದೇನಂದ್ರೆ ಪಾಪ ಮತ್ತು ಕಷ್ಟ ಅನುಭವಗಳ ನಡುವೆ ನೇರ ಮತ್ತು ರಾಜಿಯಾದಂತ ಒಂದು ಸಂಬಂಧವಿದೆ ಎಂಬುದನ್ನು ಬಿಲ್ದಾದನು ಪ್ರತಿಪಾದಿಸ್ತಾನೆ. What God has done to Job is right because of his sin. ದೇವರು ಯೋಬನ ಜೀವಿತದಲ್ಲಿ ಏನು ಮಾಡಿದನೋ ಅದು ಸರಿಯಾಗಿದೆ ಎಂಬುದಾಗಿ ಬಿಲ್ದಾದನು ವಾದ ಮಾಡ್ತಾನೆ. So Bildad said Job was obstructing the purposes of God. ಮಾತ್ರವಲ್ಲದೆ ದೇವರ ಉದ್ದೇಶವನ್ನ ನೆರವೇರಿಸದಂತೆ ಯೋಬನು ತಾನೇ ದೇವರಿಗೆ ಅಡ್ಡಿಯಾಗಿದ್ದನು ಎಂಬುದಾಗಿ ಹೇಳ್ತಾನೆ. The purpose of God is to make Job repent. If he doesn't repent, he will perish. ದೇವರ ಉದ್ದೇಶವೇನಾಗಿತ್ತಂದ್ರೆ ಯೋಬನು ಪಶ್ಚಾತ್ತಾಪ ಪಡುವಂತೆ ಮಾಡುವಂತದ್ದು. ಹಾಗೆ ಮಾಡದೆ ಹೋದರೆ ಅವನ ದೇವರ ಉದ್ದೇಶವನ್ನು ನೆರವೇರಿಸ್ತಾ ಇರಲಿಲ್ಲ. And the third person, Zophar, made 2 speeches. ನಂತರ 3ನೇ ವ್ಯಕ್ತಿಯಾದಂತ ಜೋಫರನು ಅವನು 2 ಭಾಷಣಗಳನ್ನ ಮಾಡ್ತಾನೆ. Zophar was not happy with Job's laments and speeches. ಜೋಫರನು ಅವನು ಯೋಬನ ಈ ಒಂದು ಗೋಳಾಟ ಮತ್ತು ಅವನ ಸಂಕಟವನ್ನ ನೋಡುವಾಗ ಅವನಿಗೆ ಸಂತೋಷವಾಗಲಿಲ್ಲ. He was annoyed by the complaints of Job. ಅವನು ಯೋಬನು ಮಾಡ್ತಾ ಇದ್ದಂತ ಎಲ್ಲ ದೂರುಗಳನ್ನ ಅವನು ಕೇಳಿ ಅವನಿಗೆ ಬಹಳ ಅಸಮಾಧಾನವಾಗುವುದನ್ನು ನಾವು ನೋಡುತ್ತೇವೆ. He accuses Job of using excessive words or multitude of words, babbling, mockery, rejected
Job's arguments. ಹೀಗೆ ಯೋಬನು ಅತಿಯಾದ ಪದಗಳನ್ನ ಬಳಸಿಕೊಂಡು ನಾವು ನೋಡ್ತೇವೆ. ಅನೇಕ ರೀತಿಯಾಗಿ ಅವನು ಗೊಣಗುವುದನ್ನು ನಾವು ನೋಡ್ತೇವೆ. ಅಪಹಾಸ್ಯ ಮಾಡುತ್ತಾನೆ ಮತ್ತು ಯೋಬನ ವಾದಗಳನ್ನ ಅವನು ತಿರಸ್ಕರಿಸುವುದನ್ನು ನಾವು ನೋಡ್ತೇವೆ. Job advises Job to stop complaining, lamenting and accusing God. ಹಾಗೆ ಅವನು ಹೇಳ್ತಾನೆ, ಯೋಬನಿಗೆ ಬಹಳ ಖಡಾಖಂಡಿತವಾಗಿ ನೀನು ದೇವರನ್ನ ದೂರು ಮಾಡಬಾರದು, ದೇವರ ಮುಂದೆ ನೀನು ಗೋಳಾಡಬಾರದು, ಈ ರೀತಿಯಾದಂತ ಒಂದು ಅಪವಾದವನ್ನು ನೀನು ನಿಲ್ಲಿಸಬೇಕೆಂಬುದಾಗಿ ಚೋಫರನು ಯೋಬನಿಗೆ ಸಲಹೆ ನೀಡುವುದನ್ನು ನಾವು ನೋಡ್ತೇವೆ. Job should submit with humble, contrite heart. All will be well with him. ಹೀಗೆ ಯೋಬನು ವಿನಮ್ರತೆಯಿಂದ ಪಶ್ಚಾತ್ತಾಪ ಪಟ್ಟು ಆತನು ವಿಧೇಯತೆಯ ಹೃದಯದಿಂದ ದೇವರನ್ನ ಸಂಧಿಸುವುದಾದರೆ ಅವನಿಗೆ ಒಳ್ಳೆಯದಾಗ್ತದೆ ಎಂಬುದಾಗಿ ಜೋಫರ್ ಹೇಳ್ತಾನೆ. So Zophar had an high opinion about the sovereign authority and rule of God. ಹೀಗೆ ದೇವರ ಪರಮಾಧಿಕಾರದ ಕುರಿತಾಗಿ ಜೋಫರ್ನಿಗೆ ಬಹಳ ಉನ್ನತವಾದಂತ ಒಂದು ಅಭಿಪ್ರಾಯವಿತ್ತು. But he said there is suffering only because of sin. ಆದರೆ ಅವನು ಸಹ ಕೊನೆಗೆ ನುಡಿಯುವಂತ ಮಾತು ಏನಂದ್ರೆ, ಪಾಪವು ಎಲ್ಲಿದೆಯೋ ಅಲ್ಲಿ ಸಂಕಷ್ಟವೂ ಇದೆ ಎಂಬುದಾಗಿ. So he had no opinion about human beings. ಆದ ಕಾರಣ ಮನುಷ್ಯರ ಬಗ್ಗೆ ಜೋಫರ್ನಿಗೆ ಬಹಳ ಕೀಳಾದಂತ ಒಂದು ಕೀಳರಿಮೆ ಇತ್ತು. So he considered them as worthless, stupid and compared to a donkey. ಆದ ಕಾರಣ ಜೋಫರ್ನು ಅವರನ್ನ ಮನುಷ್ಯರನ್ನ ನಿಷ್ಪ್ರಯೋಜಕ, ಮೂರ್ಖ ಮತ್ತು ಕತ್ತೆಗೆ ಹೋಲಿಸಲಾಗಿದೆ ಎಂಬುದಾಗಿ ನುಡಿದ್ದಾರೆ. So God compares people like sheep, not like donkey. ಆದರೆ ದೇವರು ನಮ್ಮನ್ನ ಮನುಷ್ಯರನ್ನ ಆತನು ಕುರಿಗಳಿಗೆ ಹೋಲಿಸ್ತಾನೆ, ಕತ್ತೆಗೆ ಹೋಲಿಸುವುದಿಲ್ಲ. They are considered like sheep because they go astray. ಆ ದೇವರು ಅವರನ್ನ ಕುರಿಗಳಾಗಿ ಪರಿಗಣಿಸ್ತಾನೆ, ಯಾಕಂದ್ರೆ ಅವರು ದಾರಿ ತಪ್ಪಿ ಹೋಗುತ್ತಾರೆ. So they cannot protect themselves, they cannot defend themselves. ಆದ ಕಾರಣ ಅವರು ತಮ್ಮನ್ನೇ ತಾವು ಸಂರಕ್ಷಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಥವಾ ತಮ್ಮನ್ನೇ ತಾವು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. So God compares people with sheep and he himself as shepherd. ಆದ ಕಾರಣ ದೇವರು ನಮ್ಮನ್ನ ಕುರಿಗಳಿಗೆ ಹೋಲಿಸ್ತಾನೆ ಮತ್ತು ತನ್ನನ್ನ ಕುರುಬನಿಗೆ ಹೋಲಿಕೆ ಮಾಡ್ತಾನೆ. So Zophar mentioned that wicked crushed the poor and projecting Job as wicked was exploiting and oppressing the poor. ಹೀಗೆ ದುಷ್ಟರು ಬಡವರನ್ನ ಶೋಷಣೆ ಮಾಡ್ತಾರೆ. ಮಾತ್ರವಲ್ಲದೆ ನಾವು ನೋಡ್ತೇವೆ ಯೋಬನನ್ನು ಬಡವರನ್ನು ಶೋಷಿಸುತ್ತಿದ್ದ ಮತ್ತು ದಬ್ಬಾಳಿಕೆ ಮಾಡುತ್ತಿದ್ದ ದುಷ್ಟನೆಂದು ಜೋಫರನು ಬಿಂಬಿಸುವುದನ್ನು ನಾವು ನೋಡುತ್ತೇವೆ. And he also said it is divine punishment that Job is suffering because of consequences of living a life of sin. ಹೀಗೆ ಮಾತ್ರವಲ್ಲದೆ ನಾವು ನೋಡುತ್ತೇವೆ ಯೋಬನು ದೈವಿಕವಾದಂತ ಒಂದು ಶಿಕ್ಷೆನ ಅನುಭವಿಸ್ತಾ ಇದ್ದಾನೆ ಎಂಬುದಾಗಿ ಜೋಫರ್ ಹೇಳ್ತಾನೆ. ಯಾಕಂದ್ರೆ ಅವನು ಸಹ ಈ ರೀತಿಯಾಗಿ ಅವನು ಜೀವನ ಮಾಡ್ತಾ ಇದ್ದರ ನಿಮಿತ್ತವಾಗಿ ಈ ಒಂದು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾನೆ ಎಂಬುದಾಗಿ ಹೇಳ್ತಾನೆ. So he sums up, says, what wicked man's portion from God and God has ordained for Job. ಹೀಗೆ ದೇವರಿಂದ ಒಬ್ಬ ದುಷ್ಟ ಮನುಷ್ಯನ ಭಾಗ್ಯವು ಮತ್ತು ದೇವರು ಅವರಿಗೆ ನಿಗದಿಪಡಿಸಿದ್ದಾನೆ ಎಂಬುದಾಗಿ ಜೋಫರ್ನು ತನ್ನ ಮಾತುಗಳನ್ನು ಹೇಳುವುದನ್ನು ನಾವು ನೋಡ್ತೇವೆ. Zophar observed that wicked people think they themselves are like gods. ಹೀಗೆ ಜೋಫರ್ನು ಹೇಳುವಂತ ನಾವು ನುಡಿಗಳನ್ನು ನಾವು ನೋಡ್ತೇವೆ. ದುಷ್ಟರು ತಮ್ಮನ್ನು ದೇವರ ಸ್ಥಾನದಲ್ಲಿ ಸ್ಥಾಪಿಸಿಕೊಳ್ಳುತ್ತಾರೆ ಮತ್ತು ತಮ್ಮನ್ನೇ ದೇವರೆಂದು ಭಾವಿಸುತ್ತಾರೆ ಎಂಬುದಾಗಿ ಹೇಳ್ತಾರೆ. Zophar also said Job was a hypocrite. ಇದರ ಅರ್ಥ ಏನಂದ್ರೆ ಹೌದು, ಅವನು ತನ್ನದೇ ತಾನು ಒಳ್ಳೆಯ ವ್ಯಕ್ತಿ ಎಂಬುದಾಗಿ ಅವನು ತೋರ್ಪಡಿಸಿಕೊಳ್ತಾನೆ, ಆದರೆ ಅವನು ಒಳ್ಳೆಯ ವ್ಯಕ್ತಿ ಆಗಿರಲಿಲ್ಲ. So Job was self-sufficient and stubborn according to Zophar. ಹೀಗೆ ನಾವು ನೋಡ್ತೇವೆ ಜೋಫರ್ನ ಪ್ರಕಾರವಾಗಿ ಯೋಬನು ಅವನಿಗೆ ಬೇಕಾದದೆಲ್ಲವನ್ನ ಅವನು ಹೊಂದಿಕೊಂಡಿದ್ದನು ಎಂಬುದಾಗಿ, ಸ್ವಾವಲಂಬಿಯಾಗಿದ್ದನು ಎಂಬುದಾಗಿ ಅವನು ಅಂದ್ಕೊಳ್ತಾನೆ. Zophar also said, know then that God exacts of you less than your guilt deserves. ಹೀಗೆ ನಾವು ನೋಡ್ತೇವೆ ದೇವರು ಯೋಬನ ಮೇಲೆ ದಯೆ ತೋರಿಸಿದ್ದಾನೆ, ಆದ ಕಾರಣ ದೇವರು ನಿನ್ನನ್ನು ಅಪರಾಧಕ್ಕೆ ಅರ್ಹವಾಗಿದ್ದಕ್ಕೆ ಮಾಡಿದ್ದಾನೆ ಎಂಬುದಾಗಿ ಜೋಫರ್ ಹೇಳುವುದನ್ನು ನಾವು ನೋಡ್ತೇವೆ. Zophar also rejects the idea of mediation, intercession, and he believes only in condemnation.
ಮಾತ್ರವಲ್ಲದೆ ಈ ಒಂದು ಮಧ್ಯಸ್ಥಿಕೆ ಮಾತ್ರವಲ್ಲದೆ ಈ ಒಂದು ಖಂಡನೆ ಮತ್ತು ಸಾವಿನ ನಂತರವೂ ಯಾವುದೇ ಒಂದು ಸಮರ್ಥನೆಯನ್ನ ಜೋಫರನು ಈ ಒಂದು ರೀತಿಯಾದಂತಹ ಆಲೋಚನೆಗಳನ್ನ ಅವನು ತಿರಸ್ಕರಿಸುವಂತದ್ದಾಗಿದೆ. So there is no vindication even after death. ಆದ ಕಾರಣ ಸಾವಿನ ನಂತರವೂ ಯಾವುದೇ ರೀತಿಯಾದಂತಹ ಸಮರ್ಥನೆ ಇಲ್ಲ. So Zophar states God may give confidence and fearlessness and material wealth also. May not provide material wealth. ಹೀಗೆ ನಾವು ನೋಡ್ತೇವೆ, ದೇವರು ಆತ್ಮವಿಶ್ವಾಸವನ್ನು ನಿರ್ಭಯತೆಯನ್ನು ಹಿಂದಿನದನ್ನು ಮರೆತು ಬಿಡುತ್ತಾನೆ, ಆದರೆ ಭೌತಿಕವಾದಂತಹ ಸಂಪತ್ತನ್ನ ಒದಗಿಸದಿರಬಹುದು ಎಂದು ಜೋಫರ್ ಹೇಳ್ತಾರೆ. But Job said Zophar spoke as if he was the self-appointed prophet or spokesman for God. ಈಗ ನಾವು ಕೊನೆಯದಾಗಿ ಯೋಬನು ಹೇಳ್ತಾನೆ ಜೋಫರ್ನ ಕುರಿತಾಗಿ, ಯೋಬನು ಜೋಫರ್ನನ್ನು ದೇವರ ಸ್ವನೇಮಿತವಾದಂತಹ ವಕ್ತಾರದಂತೆ ನುಡಿದಿದ್ದಾನೆ ಎಂಬುದಾಗಿ ಹೇಳ್ತಾನೆ. So the three friends came to comfort Job. ಹೀಗೆ ಮೂರು ಸ್ನೇಹಿತರು ಯೋಬನನ್ನ ಸಾಂತ್ವನಗೊಳಿಸುವುದಕ್ಕಾಗಿ ಬರ್ತಾರೆ. But three of them, instead of comforting him, condemned him. ಆದರೆ ಮೂವರು ಸಹ ಅವನಿಗೆ ಸಾಂತ್ವನ ನೀಡುವ ಬದಲಾಗಿ ಅವನನ್ನ ಖಂಡಿಸುವುದನ್ನು ನಾವು ನೋಡ್ತೇವೆ. All of them that said that Job had committed sin. ಅವರೆಲ್ಲರೂ ಹೇಳ್ತಾರೆ ಯೋಬನು ಪಾಪ ಮಾಡಿದ್ದಾನೆ ಎಂಬುದಾಗಿ. So they did not have evidence for that. ಅವರಿಗೆ ಅದನ್ನ ಸಾಬೀತುಪಡಿಸುವುದಕ್ಕೆ ಯಾವ ಪುರಾವೆಗಳು ಅವರ ಕೈಯಲ್ಲಿರಲಿಲ್ಲ. And Job, after all his self-examination and his speeches, says, I am guiltless, I have not committed any sin. ಹೀಗೆ ನಾವು ನೋಡ್ತೇವೆ, ಈ ರೀತಿಯಾದಂತ ಎಲ್ಲ ಸ್ವ ಪರೀಕ್ಷೆಗಳನ್ನೆಲ್ಲ ಅವನು ಮಾಡಿಕೊಂಡ ನಂತರವಾಗಿ ಅವನು ಹೇಳ್ತಾನೆ, ನೀವು ನಿರ್ಧಾರಕ್ಕೆ ಬರ್ತಾನೆ, ಅವನು ಯಾವ ಪಾಪಗಳನ್ನು ಮಾಡಿಲ್ಲ. So Job comes to a conclusion about his friends and their statements. ಹೀಗೆ ಈ ಒಂದು ಸ್ನೇಹಿತರೆಲ್ಲ ಮಾಡಿದಂತ ಹೇಳಿಕೆಗಳ ಆಧಾರವಾಗಿ ಯೋಬನು ಒಂದು ಅಂತಿಮ ನಿರ್ಧಾರಕ್ಕೆ ಬರುವುದನ್ನು ನಾವು ನೋಡ್ತೇವೆ. First he says all the proverbs or the philosophies, principles and policies they speak of are proverbs of ashes. That means it has no worth. ಹೀಗೆ ಇವರು ನುಡಿದಂತ ಎಲ್ಲ ತತ್ವಗಳು ಅಥವಾ ನೀತಿಗಳು ಇವೆಲ್ಲವುಗಳು ಅವು ಬೂದಿಯ ಗಾದೆಗಳಿಗೆ ಸಮಾನವಾಗಿದೆ ಎಂಬುದಾಗಿ ಇವರು ಹೇಳ್ತಾರೆ. So all human wisdom cannot comfort a suffering person. ಆದ ಕಾರಣ ಒಬ್ಬ ಸಂಕಷ್ಟದಲ್ಲಿ ನರಳಾಡುತ್ತಿರುವಂತ ಒಬ್ಬ ವ್ಯಕ್ತಿಗೆ ಮಾನುಷಿಕವಾದಂತ ಯಾವ ಜ್ಞಾನವು ಸಾಂತ್ವನಗೊಳಿಸುವುದಕ್ಕೆ ಸಾಧ್ಯವಿಲ್ಲ. Then Job says, your arguments are like fortress of clay. ನಂತರ ಯೋಬನು ಹೇಳ್ತಾನೆ, ಅವರ ವಾದಗಳೆಲ್ಲವೂ ಜೇಡಿ ಮಣ್ಣಿನ ಕೋಟೆ ಅಂತಿದ್ದವು. So that means it will fall. It has no stability. ಅದರ ಅರ್ಥ ಅದು ಬೇಗನೆ ಬಿದ್ದು ಹೋಗುವಂತದ್ದು, ಅದು ಸ್ಥಿರವಾಗಿರಲಿಲ್ಲ ಎಂಬುದಾಗಿ. So that means all human wisdom is like clay, useless. ಅದರ ಅರ್ಥ ಎಲ್ಲ ಮಾನುಷಿಕವಾದಂತಹ ಬುದ್ಧಿಯೂ ಸಹ ಅದು ನಿಷ್ಪ್ರಯೋಜಕವಾಗಿದೆ. So the friends came to comfort, console, and give a therapeutic words to Job, but they failed. ಹೀಗೆ ಯೋಬನ ಸ್ನೇಹಿತರು ಯೋಬನಿಗೆ ಸಾಂತ್ವನವನ್ನ, ಆಶ್ವಾಸನೆಯನ್ನ, ಅವನಿಗೆ ಆ ಒಂದು ಸೌಖ್ಯವನ್ನ ನೀಡುವಂತ ಮಾತುಗಳನ್ನ ಹೇಳುವುದಕ್ಕೆ ಬಂದರು, ಆದರೆ ಅವರೆಲ್ಲರೂ ನಿಷ್ಫಲರಾದರು. They were worthless physicians. They created more emotional anxiety, mental anxiety, and spiritual anxiety in Job instead of comforting him. ಹೀಗೆ ಇವರೆಲ್ಲರೂ ಒಂದು ನಿಷ್ಪ್ರಯೋಜಕವಾದಂತ ವೈದ್ಯರಾಗಿದ್ದರು. ಅವರು ಮಾನಸಿಕವಾಗಿ ಅವನಿಗೆ ಇನ್ನೂ ಹೆಚ್ಚು ಒತ್ತಡವನ್ನು ನೀಡಿದರು, ಆತ್ಮಿಕವಾಗಿ ಇನ್ನೂ ಹೆಚ್ಚಿನವಾದಂತಹ ಒಂದು ಉದ್ವೇಗವನ್ನು ಅವರಿಗೆ ನೀಡಿದರು. ಈ ರೀತಿಯಾಗಿ ಅವರು ಎಲ್ಲ ರೀತಿಯಲ್ಲಿಯೂ ಅವರು ವಿಫಲರಾದರು ಎಂಬುದಾಗಿ ನಾವು ನೋಡ್ತೇವೆ. So they are all miserable comforters. ಹೀಗೆ ಇವರೆಲ್ಲರೂ ಬಹಳ ಶೋಚನೀಯವಾದಂತಹ ಒಂದು ಸಾಂತ್ವನಕಾರರು ಎಂಬುದಾಗಿ ನಾವು ಪರಿಗಣಿಸಬಹುದು. So they loved Job and respected Job. ಅವರು ಯೋಬನನ್ನ ಪ್ರೀತಿಸಿದರು, ಮಾತ್ರವಲ್ಲದೆ ಅವರನ್ನ ಸನ್ಮಾನಿಸಿದರು.
They thought themselves as spiritual and had the knowledge of God. ಅವ್ರು ಅಂದ್ಕೊಂಡ್ರು ಅವ್ರು ಬಹಳ ಆತ್ಮಿಕರು, ಮಾತ್ರವಲ್ಲದೆ ದೇವರ ಕುರಿತಾದಂತ ತಿಳುವಳಿಕೆ ಅವರಲ್ಲಿ ಇತ್ತು ಎಂಬುದಾಗಿ ಅಂದ್ಕೊಂಡ್ರು. They desired to comfort Job, but they could not. ಅವರು ಯೋಬನನ್ನ ಸಾಂತ್ವನಗೊಳಿಸುವುದಕ್ಕೆ ಪ್ರಯತ್ನ ಪಟ್ಟರು, ಆದರೆ ವಿಫಲರಾದರು. So what we see is like Job, sometimes we have to go through loneliness. ಹೀಗೆ ನಾವು ನೋಡ್ತೇವೆ, ಯೋಬನ ಹಾಗೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ನಾವು ಏಕಾಂಗಿಯಾಗಿ ಹಾದು ಹೋಗಬೇಕಾದಂತ ಪರಿಸ್ಥಿತಿಗಳು ಉಂಟಾಗ್ತವೆ. Human words and human friendship cannot comfort us. ಮಾನುಷಿಕವಾದಂತ ಮಾತುಗಳು ಅಥವಾ ಮಾನುಷಿಕವಾದಂತ ಸ್ನೇಹಿತರು ನಮ್ಮನ್ನ ಸಾಂತ್ವನಗೊಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. Only God of all comfort can comfort us. ಕೇವಲ ಸಾಂತ್ವನಗೊಳಿಸುವಂತ ದೇವರಿಂದ ಮಾತ್ರ ನಮ್ಮನ್ನು ಸಾಂತ್ವನಗೊಳಿಸುವುದಕ್ಕೆ ಸಾಧ್ಯ. Only God's word can counsel us and comfort us. ಕೇವಲ ದೇವರ ವಾಕ್ಯಗಳು ಮಾತ್ರ ನಮಗೆ ಆಲೋಚನೆಯನ್ನು, ಸಾಂತ್ವನವನ್ನು ನೀಡುವುದಕ್ಕೆ ಸಾಧ್ಯ. So why suffering is in this earth, no human wisdom can answer. ಆದ ಕಾರಣ ಈ ಭೂಲೋಕದಲ್ಲಿ ಯಾಕೆ ಸಂಕಷ್ಟಗಳು ಇನ್ನೂ ಇವೆ ಎಂಬುದಾಗಿ ಯಾವ ಮಾನುಷಿಕವಾದಂತ ಜ್ಞಾನವು ಉತ್ತರಿಸುವುದಕ್ಕೆ ಸಾಧ್ಯವಿಲ್ಲ. So only God's word can teach us. ಕೇವಲ ದೇವರ ವಾಕ್ಯವು ಮಾತ್ರ ನಮ್ಮನ್ನು ಬೋಧಿಸುವುದಕ್ಕೆ ಸಾಧ್ಯ. So in spite of suffering, God can comfort us, God can cleanse us, and God can shape us like gold. ಹೌದು, ನಮ್ಮ ಸಂಕಷ್ಟಗಳಲ್ಲಿಯೂ ಸಹ ದೇವರು ನಮ್ಮನ್ನ ಸಾಂತ್ವನಗೊಳಿಸುವುದಕ್ಕೆ ಸಾಧ್ಯ, ದೇವರು ನಮ್ಮನ್ನ ರೂಪಾಂತರಗೊಳಿಸುವುದಕ್ಕೆ ಸಾಧ್ಯ, ದೇವರು ನಮ್ಮನ್ನ ಚಿನ್ನದ ಹಾಗೆ ಬದಲಾಯಿಸುವುದಕ್ಕೆ ಸಾಧ್ಯ. God has sovereign authority over suffering and has authority to use suffering to shape us. ದೇವರಿಗೆ ಸಂಕಷ್ಟಗಳ ಮೇಲೆ ಸರ್ವಾಧಿಕಾರವಿದೆ. ಅದೇ ರೀತಿಯಾಗಿ ಸಂಕಷ್ಟಗಳನ್ನ ಉಪಯೋಗಿಸಿಕೊಂಡು ನಮ್ಮನ್ನ ಬದಲಾಯಿಸುವಂತ ಅಧಿಕಾರವು ಆತನಿಗೆ ಇದೆ. So in the midst of all these suffering and also wounds by friends' speeches, Job maintained his integrity and faith. ಈ ಒಂದು ಸಂಕಷ್ಟಗಳ ಮಧ್ಯದಲ್ಲಿಯೂ, ಈ ಒಂದು ನೋವುಗಳ ಮಧ್ಯದಲ್ಲಿಯೂ, ಈ ಒಂದು ಗಾಯಗಳ ಮಧ್ಯದಲ್ಲಿಯೂ ಸಹ ನಾವು ನೋಡುತ್ತೇವೆ, ಯೋಬನು ತನ್ನ ಸತ್ಯವಂತಿಕೆಯನ್ನ ಆತನು ಕಾಪಾಡಿಕೊಂಡನು. ದೇವರ ಮುಂದೆ ಅವನು ನಿರ್ದೋಷಿಯಾಗಿ ಕಂಡು ಬರುವುದನ್ನು ನಾವು ನೋಡುತ್ತೇವೆ. Like Job, God has to help us to retain our faith and love for Him and hope in Him alone. ಆದ ಕಾರಣ ಯೋಬನ ಹಾಗೆ ನಾವು ಸಹ ದೇವರಿಗೋಸ್ಕರವಾಗಿರುವ ನಮ್ಮ ಪ್ರೀತಿಯನ್ನ, ಮಾತ್ರವಲ್ಲದೆ ಆತನಿಗೋಸ್ಕರವಾಗಿರುವಂತಹ ನಮ್ಮ ನಂಬಿಕೆಯನ್ನ ನಾವು ನಿರಂತರವಾಗಿ ಕಾಪಾಡಿಕೊಳ್ಳುವಂತವರಾಗಿರ್ಬೇಕು. So we have asked the God of all comfort to comfort us and also make us meaningful comforters to others. ಹೀಗೆ ದೇವರಿಂದ ನಾವು ಈ ಒಂದು ಸಾಂತ್ವನವನ್ನ ಇತರರಿಗೂ ನಾವು ನೀಡುವಂತೆ ದೇವರು ತಾನೇ ನಮಗೆ ಕಲಿಸಿಕೊಡ್ಬೇಕೆಂಬುದಾಗಿ ನಾವು ಬಯಸುತ್ತೇವೆ. Let us pray. ನಾವು ಪ್ರಾರ್ಥನೆ ಮಾಡೋಣ. Our gracious loving Father, thank you for helping us to understand the book of Job. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಪುಸ್ತಕವನ್ನ, ಯೋಬನ ಪುಸ್ತಕವನ್ನ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನೀನು ನಮಗೆ ಕೊಟ್ಟಂತ ಕೃಪೆಗಾಗಿ ನಾವು ಸ್ತೋತ್ರ ಮಾಡ್ತೇವೆ. In the imperfect world there will be suffering. ಹೌದು ಸ್ವಾಮಿ, ಪರಿಪೂರ್ಣವಲ್ಲದಂತ ಈ ಜಗತ್ತಿನಲ್ಲಿ ಸಂಕಟವು ಖಂಡಿತವಾಗಿಯೂ ಇರುತ್ತದೆ. As a sovereign God, you have authority to use suffering to cleanse us and make us, refine us like gold. ಸರ್ವಾಧಿಕಾರಿಯಾದಂತ ದೇವರಾಗಿರುವಂತ ನೀನು ಸಂಕಷ್ಟವನ್ನ ಉಪಯೋಗಿಸಿಕೊಂಡು ಅದರ ಮೂಲಕವಾಗಿ ನಾವು ಪರಿಪೂರ್ಣ ಚಿನ್ನದಂತೆ ಪರಿಪೂರ್ಣರಾಗುವಂತೆ, ಶುದ್ಧರಾಗುವಂತೆ ನೀನು ಮಾಡುವಂತವನಾಗಿದ್ದೀಯ. Give us wisdom and light when we go through suffering. ನಾವು ಸಂಕಷ್ಟಗಳ ಮೂಲಕವಾಗಿ ಹಾದು ಹೋಗುವಾಗ ನಮಗೆ ಜ್ಞಾನವನ್ನು, ತಿಳುವಳಿಕೆಯನ್ನು ಅನುಗ್ರಹಿಸಿ. Give us your comfort. ನಿನ್ನ ಸಾಂತ್ವನವನ್ನು ನಮಗೆ ಅನುಗ್ರಹಿಸಿ. Help us to be godly comforters for others. ಹೌದು,
ದೈವಿಕವಾದಂತಹ ಸಾಂತ್ವನವನ್ನು ನಾವು ಇತರರಿಗೆ ನೀಡುವಂತೆ ನಮಗೆ ಸಹಾಯ ಮಾಡು. In Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. Amen. ಆಮೆನ್.